ಶ್ರೀಕೃಷ್ಣ ಮತ್ತು ಮುಖ್ಯ ಪ್ರಾಣರನ್ನ ಮನದಲ್ಲಿ ಭಕ್ತಿಯಿಂದ ಸ್ತುತಿಸುತ್ತಾ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮಂಗಳೂರು ವಿಶ್ವವಿದ್ಯಾನಿಲಯದ ದ್ವಿತೀಯ ವರ್ಷದ ಬಿಕಾಂ ವಿದ್ಯಾರ್ಥಿಗಳು ಮತ್ತು ಪ್ರಾಧ್ಯಾಪಕರ ಅನುಕೂಲಕ್ಕಾಗಿ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಎನ್ನುವ ಪಠ್ಯಪುಸ್ತಕವನ್ನು ನಾವು ಬರೆದಿರುತ್ತೇವೆ. ಈ ಒಂದು ಪಠ್ಯಪುಸ್ತಕದಲ್ಲಿ ಸಾಕಷ್ಟು ಉತ್ತಮ ಪ್ರಶ್ನೆಗಳಿಗೆ ಅಷ್ಟೇ ಉತ್ತಮವಾದ ಉತ್ತರಗಳನ್ನು ನಾವು ನೀಡಿದ್ದೇವೆ. ಕಳೆದೊಂದು ದಶಕದ ಮಂಗಳೂರು ವಿಶ್ವವಿದ್ಯಾನಿಲಯದ ಸೆಮಿಸ್ಟರ್ ಪ್ರಶ್ನೆ ಪತ್ರಿಕೆಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿರುವಂತಹ ಉತ್ತಮ ಪ್ರಶ್ನೆಗಳನ್ನು ನಾವು ಪುಸ್ತಕದಲ್ಲಿ ಸೇರಿಸಿ ಅದಕ್ಕೆ ಉತ್ತಮವಾದ ಉತ್ತರಗಳನ್ನು ನೀಡಿದ್ದೇವೆ. ಈ ಒಂದು ಕಾರ್ಯದಲ್ಲಿ ನನ್ನೊಂದಿಗೆ ಸಹಪಾಠಿಗಳಾಗಿ ಸಹಕರಿಸಿದವರು ಡಾಕ್ಟರ್ RG ಸಾಹಾ, ಸಂಸ್ಥಾಪಕರು ಗ್ಲೋಬಲ್ ಎಜುಕೇಷನ್ ಫೌಂಡೇಶನ್ ಬೆಂಗಳೂರು ಮತ್ತು ಕಾರ್ಕಳ ಭುವನೇಂದ್ರ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀ ಸಂತೋಷ್ ಕುಮಾರ್ ವಿ. ಈ ಒಂದು ಪಠ್ಯಪುಸ್ತಕವನ್ನು ಮುಂಬಯಿಯ ಹಿಮಾಲಯ ಪಬ್ಲಿಷಿಂಗ್ ಹೌಸ್ನವರು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬುಕ್ ನಂಬರ್ನೊಂದಿಗೆ ಪ್ರಕಟಿಸಿರುತ್ತಾರೆ. ಪರಮ ಪೂಜ್ಯ ಶ್ರೀಪಾದರನ್ನ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಮುಖ್ಯ ಅಭ್ಯಾಗತರು ನಮ್ಮ ಪೂರ್ಣಪ್ರಜ್ಞ ಆಡಳಿತ ಮಂಡಳಿಯ ಗೌರವ ಕೋಶಾಧಿಕಾರಿಗಳು, ಪ್ರಖ್ಯಾತ ನ್ಯಾಯವಾದಿಗಳು ಶ್ರೀ ಪ್ರದೀಪ್ ಕುಮಾರ್ ಸರ್ ಅವರನ್ನ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪೂರ್ಣಪ್ರಜ್ಞ ಕಾಲೇಜಿನ ಪ್ರಾಚಾರ್ಯರು ಡಾಕ್ಟರ್ ರಾಘವೇಂದ್ರ ಎಸ್ ಮತ್ತು ಪೂರ್ಣಪ್ರಜ್ಞ ಸಂಧ್ಯಾ ಕಾಲೇಜಿನ ಪ್ರಾಚಾರ್ಯರಾದಂತಹ ಸುಕನ್ಯಾ ಮೇರಿ ಜೆ ಅವರನ್ನ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಪೂರ್ಣಪ್ರಜ್ಞ ಕಾಲೇಜಿನ ಉಪ ಪ್ರಾಚಾರ್ಯರಾದಂತಹ ಡಾಕ್ಟರ್ ಪ್ರಕಾಶ್ ರಾವ್ ಸರ್ ಮತ್ತು ಪೂರ್ಣಪ್ರಜ್ಞ ಸಂಧ್ಯಾ ಕಾಲೇಜಿನ ಉಪ ಪ್ರಾಂಶುಪಾಲರಾದಂತಹ ಸಂದೀಪ್ ಸತ್ಯಮೂರ್ತಿ ಸರ್ ಅವರನ್ನ ಹಾರ್ದಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನನ್ನ ಗುರುಗಳು ಎಂಕಾಂನ ಸಂಯೋಜಕರು ಆದಂತಹ ಹೊಂದಟ್ಟು ವೆಂಕಟರಮಣ ಸೋಮಯ್ಯ ಸರ್ ಅವರನ್ನ ಹಾರ್ದಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ನೆರೆದಿರುವ ಸಹೋದ್ಯೋಗಿ ಮಿತ್ರರೆಲ್ಲರನ್ನೂ ಒಂದೇ ಮಾತಿನಲ್ಲಿ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಫೋಟೋಗ್ರಾಫರ್ ಕೃಷ್ಣಣ್ಣನ ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪರಮ ಪೂಜ್ಯ ಶ್ರೀಪಾದರಿಗೆ ಫಲಪುಷ್ಪ ನೀಡಿ ಗೌರವಿಸಬೇಕೆಂದು ಪೂರ್ಣಪ್ರಜ್ಞ ಆಡಳಿತ ಮಂಡಳಿಯ ಕೋಶಾಧಿಕಾರಿಗಳಾದಂತಹ ಶ್ರೀ ಪ್ರದೀಪ್ ಕುಮಾರ್ ಸರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪರಮ ಪೂಜ್ಯ ಶ್ರೀಪಾದರು ಈ ಒಂದು ಹೊತ್ತಿಗೆಯನ್ನ ತಮ್ಮ ಅಮೃತ ಹಸ್ತದಿಂದ ಅನಾವರಣಗೊಳಿಸಬೇಕಾಗಿ ಸ್ವಾಮೀಜಿಯವರಲ್ಲಿ ವಿಜ್ಞಾಪನೆಗಳನ್ನ ಮಾಡಿಕೊಳ್ತಾ ಇದ್ದೇನೆ. ಪ್ರಣಾಮಗಳು ಸ್ವಾಮೀಜಿ, ಧನ್ಯವಾದಗಳು ಅಭ್ಯಾಗತರೆ. ಪರಮ ಪೂಜ್ಯ ಶ್ರೀಪಾದರು ತಮ್ಮೆಲ್ಲರನ್ನ ಆಶೀರ್ವದಿಸಬೇಕಾಗಿ ಪರಮ ಪೂಜ್ಯರಲ್ಲಿ ವಿಜ್ಞಾಪನೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. सरस्वती नमः तुभ्यं वरदे कामरूपिणि विद्यारंभं
ಕರಿಷ್ಯಾಮಿ ಸಿದ್ಧಿ ಭವತು ಮೇ ಸದಾ ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ಕಾರ್ಯ ಸಾಧಕ. ಶ್ರೀ ಗುರುಭ್ಯೋ ನಮಃ. ನಮ್ಮ ದೇಹದ ಭಾಗಗಳನ್ನು ಹಿರಿಯರು ವರ್ಣನೆ ಮಾಡಿದ್ದಾರೆ, ಶಾಸ್ತ್ರೀಯವಾಗಿ ವರ್ಣನೆ ಮಾಡಿದ್ದಾರೆ, ಆಧ್ಯಾತ್ಮಿಕ ನೆಲೆಯಲ್ಲಿ ವರ್ಣನೆ ಮಾಡಿದ್ದಾರೆ. ಹಾಗೆ ಹೇಳ್ತಾ ಹೇಳ್ತಾ ಕಾಲುಗಳು ನಿನ್ನ ಗುಡಿಗೆ ಚಲಿಸಲಿ, ನಾಲಿಗೆಯು ನಿನ್ನ ನೈವೇದ್ಯವನ್ನೇ ಸ್ವೀಕಾರ ಮಾಡಲಿ, ಕಣ್ಣುಗಳು ನಿನ್ನ ಪ್ರತಿಮೆಯನ್ನು ನೋಡಲಿ ಅಂತ ಹೀಗೆ ಒಂದೊಂದೇ ವರ್ಣನೆ ಮಾಡ್ತಾರೆ. ಒಟ್ಟಿಗೆ ಅಭಿಪ್ರಾಯ ಒಳ್ಳೆಯದನ್ನೇ ಸ್ವೀಕಾರ ಮಾಡಬೇಕು, ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯ ಕಡೆಗೆ ಹೋಗಬೇಕು ಅಂತ ಹಾಗೆ ಹೇಳ್ತಾ ಕರೌ ಅಂದರೆ ಕೈಗಳು, ಕರೌ ತ್ವದರ್ಚನೆ ನಿತ್ಯಂ, ಅದೇ ರೀತಿಯಲ್ಲಿ ಸುಖತೀರ್ಥಸ್ಯ ಲೇಖನೆ. ಅದೊಂದು ಅವರು ಸೀಮಿತವಾಗಿ ಹೇಳಿದ್ದಾರೆ. ಸುಖ ತೀರ್ಥರು ಅಂತಂದರೆ ಆನಂದ ತೀರ್ಥರನ್ನು, ಮಧ್ವರನ್ನು, ಪೂರ್ಣ ಪ್ರಜ್ಞರು ಸುಖ ತೀರ್ಥರು ಅಂತ ಕರೀತಾರೆ. ಸುಖ ತೀರ್ಥಸ್ಯ ಲೇಖನೆ ಅದರ ಒಟ್ಟು ಅಭಿಪ್ರಾಯ ಏನು ಅಂತಂದರೆ, ಯಾವುದನ್ನು ಬರೆದರೆ ಸಮಾಜಕ್ಕೆ ಸುಖ ಸಿಗುತ್ತೋ, ಆಂತರಿಕವಾಗಿ ನೆಮ್ಮದಿ ಸಿಗುತ್ತೋ ಅದನ್ನು ಬರೆಯುವುದಕ್ಕೋಸ್ಕರ ಎನ್ನ ಕೈಗಳು ಉಪಯೋಗ ಆಗಲಿ, ಸುಖ ತೀರ್ಥಸ್ಯ ಲೇಖನೆ ಅಂತ ಕೈಯನ್ನು ಆ ರೀತಿ ವರ್ಣನೆ ಮಾಡಿದ್ದಾರೆ. ಸದ್ಯ ಈಗ ಹಿರಿಯರು ಆಧ್ಯಾತ್ಮಿಕವಾಗಿ ಹೇಳಿದ್ದನ್ನು ನಮ್ಮ ಇವರು ಇಬ್ಬರು ಕಾಮರ್ಸಿಗೆ ವಾಣಿಜ್ಯಕ್ಕೆ ಸಂಬಂಧಪಟ್ಟವರು ತಮ್ಮ ಕೃತಿಯಲ್ಲಿ ಇಳಿಸಿದ್ದಾರೆ. ಯದ್ಯಪಿ ಇದನ್ನು ಒಂದು ಬದಿಯಲ್ಲಿ ವಿಮರ್ಶೆ ಮಾಡಿದಾಗ ಒಳ್ಳೆಯ ಕೆಲಸ, ಇನ್ನೊಂದು ಬದಿಯಲ್ಲಿ ವಿಮರ್ಶೆ ಮಾಡಿದಾಗ ನನಗೇನು ತೋರುತ್ತೆ, ನಾವು ಮಕ್ಕಳನ್ನು ಬೌದ್ಧಿಕವಾಗಿ ಸ್ವಲ್ಪ ಹಿಡಿದಿಟ್ಟೆವಾ ಅಂತ ಒಮ್ಮೆ ತೋರುತ್ತೆ. ಯಾಕೆ ಅಂತಂದರೆ ಈಗ ಇದರಲ್ಲಿ ಒಂದು 10 ವರ್ಷದ ಪ್ರಶ್ನೆ ಪತ್ರಿಕೆ, ಅದಕ್ಕೆ ಸಂಬಂಧಪಟ್ಟ ಉತ್ತರ ಇದರಲ್ಲಿ ಉಂಟು ಅಂತಂದರೆ ಮಕ್ಕಳು ಏನು ಮಾಡ್ತಾರೆ, ಆ ಪ್ರಶ್ನೆಗಳನ್ನು ನೋಡ್ತಾರೆ, ಅದರ ಉತ್ತರ ಏನು ಅಂತ ನೋಡ್ತಾರೆ, ಅಲ್ಲಿಗೆ ಮುಗಿದು. ನೀವು ಪ್ರಶ್ನೆಯ ಉತ್ತರ 10 ವರ್ಷದ್ದು ಅಂತ ಕೊಟ್ಟಿಲ್ಲ ಅಂದರೆ ಪರೀಕ್ಷೆಯ ಸಂದರ್ಭ ಬಂದಾಗ ಮಕ್ಕಳು 10 ಪುಸ್ತಕಗಳನ್ನು ನೋಡ್ತಾರೆ, ಮಕ್ಕಳ ಆಂತರಿಕ ಬೆಳವಣಿಗೆಗೆ ಅನುಕೂಲ ಆಗುತ್ತೆ. ಆದರೆ ಈಗಿನ ವಾತಾವರಣ ಹೇಗುಂಟು ಅಂತಂದರೆ 2ನೇ ಸಲ ಹೇಳಿದಂತೆ ವಾತಾವರಣ ಇಲ್ಲ, ಮೊದಲನೇ ಸಲ ಹೇಳಿದ್ದಕ್ಕೆ ಅನುಕೂಲವಾಗಿ ವಾತಾವರಣ ಇರುವುದರಿಂದ ನಾವು ಎಲ್ಲರೂ ಕೂಡ ಪ್ರವಾಹಕ್ಕೆ ಅಭಿಮುಖವಾಗಿ ಈಜುವ ವಾತಾವರಣದಲ್ಲಿ ಇಲ್ಲ. ಪ್ರವಾಹ ಹೇಗೆ ಹೋಗುತ್ತೋ ಹಾಗೆ ಇರತಕ್ಕಂಥ ಸಂದರ್ಭ. ಆದ್ದರಿಂದ ಇಲ್ಲದೇನು ಮಾಡ್ತಾರೆ, ನಮ್ಮ ಮಕ್ಕಳು ಹೆಚ್ಚಿನ ಅಧ್ಯಯನಕ್ಕೆ ತೊಡಗೋದು, ಇದು ಕಷ್ಟ ಉಂಟಪ್ಪ ಅಂತ ಬಿಟ್ಟು ಬಿಡ್ತಾರೆ. ಅದಕ್ಕಿಂತ ಎಷ್ಟೋ ವಾಸ ಮಕ್ಕಳಿಂದ ಒಂದು ಪ್ರವೇಶ ಮಾಡಿಸಿ ಒಂದು ರುಚಿ ಹುಟ್ಟಿಸಲಿಕ್ಕೆ ಮಕ್ಕಳಿಗೆ ಇದೊಂದು ದೊಡ್ಡ ಕೆಲಸ ಮಾಡಿದ್ದೀರಾ ನೀವು. ಅದರಿಂದ ಈ ಕೆಲಸದಿಂದ ಯಾವಾಗ ನಮಗೆ ಟೆಕ್ಸ್ಟ್ ಪುಸ್ತಕ ಎಷ್ಟು ಬಂತು ಅಂತ ಮುಖ್ಯ ಅಲ್ಲ, ಹೇಗೆ ಬಂತು ಎನ್ನುವುದು ಮುಖ್ಯ. ಬಂದಿರತಕ್ಕಂತಹ ಈ ಪಠ್ಯ ಪುಸ್ತಕದಿಂದ ನಮ್ಮ ಮಕ್ಕಳಿಗೆ ಎಷ್ಟು ಅನುಕೂಲ ಆಗುತ್ತೆ ಎನ್ನುವುದು ಮುಖ್ಯ. ಹೀಗೆ ಮಕ್ಕಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಏನು ಪಠ್ಯ ಪುಸ್ತಕವನ್ನು ಹೊರಗೆ ತಂದಿದ್ದೀರಾ, ಇದು ನಮ್ಮ ಎಲ್ಲ ಇದು ಬಿಕಾಮ್ ಡಿಗ್ರಿಯಲ್ಲಿ ಓದತಕ್ಕಂತಹ ಮಕ್ಕಳಿಗೆ ಇದು ಅನುಕೂಲ ಆಗಲಿ. ಮಕ್ಕಳು ಮಾತ್ರ ಇಷ್ಟಕ್ಕೆ ತಮ್ಮನ್ನು ಸೀಮಿತವಾಗಿಟ್ಟುಕೊಳ್ಳದೆ ಮುಂದಿನ ಅಧ್ಯಯನಕ್ಕೆ ಇದು ಮಕ್ಕಳಿಗೆ ಪ್ರೋತ್ಸಾಹ ಕೊಡುವಂತೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಮಧ್ವರ ಅಂತರ್ಯಾಮಿಯನ್ನು ಪ್ರಾರ್ಥನೆ ಮಾಡುತ್ತಾ, ನಿಮ್ಮಿಂದ ಇನ್ನೂ ಇಂತಹ ಪುಸ್ತಕಗಳು ಹೊರಗೆ ಬರಲಿ. ನಮ್ಮ ಉಳಿದ ಜೂನಿಯರ್ ಟೀಚರ್ಸ್ ಜೊತೆ ಅವರಿಗೆ ಇದು ಪ್ರೋತ್ಸಾಹದಾಯಕವಾಗಿ ಅವರಿಗೂ ಕೂಡ ತೋರಲಿ ಏನು ಅಂತ. ನಾವು ಬರೀಬೇಕು, ಹೀಗೆ ಒಂದು ಪುಸ್ತಕ ಬರೀಬೇಕು. ಯಾವಾಗಲೂ ವ್ಯಕ್ತಿ ತಾನು ದೈಹಿಕವಾಗಿ ಉಳಿಯುವುದು ಎಷ್ಟೋ ಅದಕ್ಕಿಂತ ಜಾಸ್ತಿ ಉಳಿಯುವುದು ಲೇಖನದ ಮೂಲಕ, ಪುಸ್ತಕಗಳ ಮೂಲಕ. ಆ ರೀತಿ ನಮ್ಮ ಟೀಚರು ಉಳಿಯತಕ್ಕಂತಹ ವಾತಾವರಣ ಬರಲಿ ಅಂತ ಆಶಿಸಿ ಎರಡು ಮಾತನ್ನು ಮುಗಿಸ್ತಾ ಇದ್ದಾರೆ. ಧನ್ಯವಾದಗಳು ಸ್ವಾಮೀಜಿ. ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ.
ಧನ್ಯವಾದ ಸಮರ್ಪಣೆಗಾಗಿ ಶ್ರೀ ಸಂತೋಷ್ ಸರ್ ಅವರು. ಓಂ ಶ್ರೀ ಗುರುಭ್ಯೋ ನಮಃ. ವಾಸುದೇವ ಸುತಂ ದೇವಂ ಕಂಸಚಾರಣ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರ ಪಾದಾರವಿತರಿಗೆ ನಮಿಸುತ್ತಾ ಪೂರ್ಣಪ್ರಜ್ಞೆ ಕಾಲೇಜು, ಪೂರ್ಣಪ್ರಜ್ಞೆ ಸಂಧ್ಯಾ ಕಾಲೇಜು ಉಡುಪಿ ಮತ್ತು ವಾಣಿಜ್ಯ ಸ್ನಾತಕೋತ್ತರ ವಿಭಾಗ ಇವುಗಳ ಜಂಟಿ ಸಹಯೋಗದೊಂದಿಗೆ ನಡೆದ ಈ ಸುಂದರ ಕಾರ್ಯಕ್ರಮದಲ್ಲಿ ತಮ್ಮ ಅಮೃತ ಹಸ್ತದಿಂದ ಪುಸ್ತಕ ಅನಾವರಣಗೊಳಿಸಿ ಅನುಗ್ರಹಿಸಿ ಆಶೀರ್ವದಿಸಿದ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರಿಗೆ ಭಕ್ತಿಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತಿದೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಅರಸಿ ಗೌರವ ಕೋಶಾಧಿಕಾರಿಗಳಾದ ಪೂರ್ಣಪ್ರಜ್ಞೆ ಆಡಳಿತ ಮಂಡಳಿ ಶ್ರೀ ಪ್ರದೀಪ್ ಕುಮಾರ್ ಸರ್ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಪೂರ್ಣಪ್ರಜ್ಞೆ ಕಾಲೇಜು ಗೌರವಾನ್ವಿತ ಪ್ರಾಂಶುಪಾಲ ಡಾಕ್ಟರ್ ರಾಘವೇಂದ್ರ ಎ ಹಾಗೂ ಪೂರ್ಣಪ್ರಜ್ಞೆ ಸಂಧ್ಯಾ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಸುಕನ್ಯಾ ಮೇರಿಜೆ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಪೂರ್ಣಪ್ರಜ್ಞೆ ಕಾಲೇಜು ಉಡುಪಿ ಗೌರವಾನ್ವಿತ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಕಾಶ್ ರಾವ್ ಹಾಗೂ ಸಂಧ್ಯಾ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಶ್ರೀ ಸಂದೀಪ್ ಕುಮಾರ್ ಇವರಿಗೂ ತುಂಬಾ ಹೃದಯದ ಧನ್ಯವಾದಗಳು ಸರ್. ವಾಣಿಜ್ಯ ಸ್ನಾತಕೋತ್ತರ ವಿಭಾಗದ ಸಂಯೋಜಕರಾದ ಡಾಕ್ಟರ್ ಸೌಮ್ಯಾಜಿ ನಿಮಗೂ ಅಭಾರಿಯಾಗಿದ್ದೇನೆ ಸರ್, ಧನ್ಯವಾದಗಳು. ಹಾಗೂ ಸಹೋದ್ಯೋಗಿ ಮಿತ್ರರು ಮತ್ತು ಫೋಟೋಗ್ರಾಫರ್ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಬಂತು ಸನ್ಮಂಗಳಾರಿ ಅವಕಾಶ